ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಬಗ್ಗೆ ಯಾರೇ ಬೈಲಿ ಅಥವಾ ತಪ್ಪಾಗಿ ಮಾತಾಡ್ಕೊಳ್ಳಿ, ಯಾಕೆ ಅಂತ ಪ್ರಶ್ನೆ ಮಾಡಿದಿರೋ ವ್ಯಕ್ತಿ ನಾನು. ಆದರೂ ಭಗವಂತ ನೀನು ಹೇಳಿದೆ ಅಂತ ಬಂದಿದ್ದೀನಿ. ಏನಾಗುತ್ತೋ ನೀನೇ ನೋಡ್ಕೋಬೇಕು. ಡೆಲಿವರಿ ಬಾಯ್ ಬಂದಿದ್ದಾನೆ ಅನ್ಸತ್ತೆ. ಏನಪ್ಪ ಪಾರ್ಸಲ್ ಬಂದಿದ್ಯಾ? ಅಲ್ಲೇ ಇಟ್ಟೋಗು, ಆಮೇಲೆ ತಗೋತೀನಿ. ನಾನು ಡೆಲಿವರಿ ಬಾಯ? ಯಾರು ಅಂತ ತಿಳ್ಕೊಳ್ಳೋಷ್ಟು ಪೇಷನ್ಸ್ ಇಲ್ವಾ? ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ಪದೇ ಪದೇ ಬೆಲ್ ಮಾಡ್ತಾನೆ ಇದೆಯಲ್ಲ. ಬಾವಾ, ಸಾರಿ ಬಾವಾ, ಯಾವುದೋ ಡೆಲಿವರಿ ಬರೋದಿತ್ತು, ಡೆಲಿವರಿ ಬಾಯ್ ಅನ್ಕೊಂಡು ಒಳಗಿಂದಾನೇ ಮಾತಾಡ್ದೆ. ಪರವಾಗಿಲ್ಲ ಬಿಡಮ್ಮ. ಹಂಗೆ ನೋಡಕ್ ಹೋದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ಡೆಲಿವರಿ ಮಾಡೋರೆ. ಕೆಲವರು ನಗುನ ಡೆಲಿವರಿ ಮಾಡ್ತಾರೆ, ಕೆಲವರು ಅಳುವನ್ನ, ಕೆಲವರು ಜವಾಬ್ದಾರಿನ ಡೆಲಿವರಿ ಮಾಡ್ತಾರೆ, ಕೆಲವರು ಅವ್ರಿಗೆ ಬೇಕಾದವ್ರಿಗೆ ಅವಮಾನ ಡೆಲಿವರಿ ಮಾಡ್ತಾರೆ. ಬಾವಾ, ಏನ್ ಮಾತಾಡ್ತಿದ್ದೀರಾ ನೀವು? ನನಗೇನು ಅರ್ಥ ಆಗ್ತಿಲ್ಲ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಇಲ್ಲ ಗೌರಿ, ಒಂದು ವಿಚಾರ ಕೇಳಬೇಕಾಗಿತ್ತು. 2 ನಿಮಿಷ ಇಲ್ಲೇ ಮಾತಾಡ್ಕೊಂಡು ಹೊರಟೋಗ್ತೀನಿ. ಬಾಬಾ, ನೀವು ನಮ್ಮ ಮನೆಗೆ ಬರೋದೇ ಅಪರೂಪ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ ಬಾಬಾ. ಬಾವಾ, ಬನ್ನಿ ಅಂದ್ರೆ ಇನ್ನೂ ಅಲ್ಲೇ ನಿಂತಿದ್ದೀರಲ್ಲ. ಬನ್ನಿ ಒಳಗೆ. ಕುತ್ಕೊಳ್ಳಿ. ಹೊಸ ಸೋಫಾ ಹೋದ್ ತಿಂಗಳು ನಮ್ಮ ಯಜಮಾನ್ರು ತಂದ್ರು. 65,000 ಕೊಟ್ರು. ಕೆಲವರು ಆಡೋ ಮಾತು ಹೊರಟಾಗಿದ್ರು, ಅವ್ರ ಮನೇಲಿರೋ ಸೋಫಾ ಮೆತ್ಮೆತ್ಗೆ ಇರುತ್ತೆ. ಏನಪ್ಪ ನಿಮ್ ಮಾತೇ ಅರ್ಥ ಆಗಲ್ಲ. ಇರಿ, ಬಾದಾಮಿ ಹಾಲು ತಗೊಂಡ್ಬರ್ತೀನಿ. ಬೇಡ 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 ಬೇಡ. ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರನಾ? ಸರಿ ಹೇಳಿ. ಬಾಬಾ, ಏನಾಯ್ತು? ಶೆಕೆ ಆಗ್ತಿದ್ಯಾ? ಇರಿ, AC ಆನ್ ಮಾಡ್ತೀನಿ. ಹೊರಗಡೆ ಗಾಳಿಗಿಂತ ತಂಪಾಗಿರುತ್ತೆ, ಕೂಲಾಗಿ ಮಾತಾಡ್ಬೋದು. ಬೇಡಮ್ಮ, ಬೇಡ ಬೇಡ. ಮಾತು ಬಿರುಗಾಳಿ ಎಬ್ಸಿದ್ರು ಮನೇಲಿ ತಂಗಾಳಿ ಬರುತ್ತೆ ಅಂದ್ರೆ ಆಶ್ಚರ್ಯ. ಯಾಕೆ ಬಾಬಾ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ಅದೇನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ನೇರವಾಗಿ ಮಾತಾಡಿ. ಆಕ್ಚುಲಿ ನಾನು ಮೀನಾಮೇಷ ಎಣಿಸ್ತಾ ಇದ್ದೆ, ನೇರವಾಗಿ ಹೇಳಿ ಅಂತ ನೀನೇ ಹೇಳ್ತಾ ಇದೀಯಾ. ಸರಿ, ಕೇಳಿಬಿಡ್ತೀನಿ. ಗಿರಿ ಹತ್ರ ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಕೇಳಿದ್ ಕೊಡ್ಸಲ್ಲ, ಕಣ್ಣೀರಲ್ಲೇ ಕೈ ತೊಳಿತಾ ಇದೆಯಾ ನೀನು ಅಂತ ಹೇಳಿದೆಯಂತೆ. ಯಾಕೆ? ಓ, ಅದ್ರಲ್ಲೇನ್ ಸುಳ್ಳಿದೆ? ಇರೋದ್ನ ಇದ್ದಾಗೆ ಹೇಳಿದ್ದೀನಿ. ಏನ್ ತಪ್ಪು? ಅವಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಅಂತ ನಿನ್ನ ಹತ್ರ ಹೇಳಿದಾಳ ಅಥವಾ ನೀನೇನಾದ್ರು ನೋಡಿದ್ಯಾ? ನೋಡು ಗೌರಿ, ನಾನು ಬಡವನೇ ಇರ್ಬೋದು, ನನ್ನ ಸಂಸಾರನ ಕಷ್ಟದಲ್ಲಿ ಸಾಗಿಸ್ತಾ ಇರ್ಬೋದು, ಆದರೆ ನನ್ನ ಸಂಸಾರ ಇನ್ನೊಬ್ಬರ ಮುಂದೆ ಕೈ ಚಾಚದೇ ಇರೋ ಹಾಗೆ ಜವಾಬ್ದಾರಿಯಿಂದ ನೋಡ್ಕೊಂಡಿದ್ದೀನಿ ನಾನು. ಕೋಟಿ ಕೋಟಿ ಇದ್ರೂ ಹೊಟ್ಟೆಗೆ ತಿನ್ನೋದು ಅನ್ನನೇ, ಮೈಗೆ ಹಾಕ್ಕೊಳ್ಳೋದು ಬಟ್ಟೆನೆ. ಆ ವಿಚಾರದಲ್ಲಿ ನನ್ನ ಹೆಂಡತಿ ಮಗಳಿಗೆ ನಾನು ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೆಲವರು ಅವ್ರ ಹೆಂಡ್ತಿರಿಗೆ 10,000 ರೂಪಾಯಿ ಸೀರೆ ಕೊಡ್ಸಿರ್ಬೋದು, ಆದರೆ ನಾನು ನನ್ನ ಹೆಂಡ್ತಿಗೆ 1,000 ರೂಪಾಯಿ ಸೀರೆ ಆದರೂ ಕೊಡ್ಸಿದ್ದೀನಿ. ಅವಳು ಮೃಷ್ಟಾನ್ನ ಕೇಳಿದಾಗ ಚಿತ್ರಾನ್ನ ಅಟ್ಲೀಸ್ಟ್ ಕೊಡ್ಸಿದ್ದೀನಿ. ಆರಿಸಿ ಮನೆ ತಗೊಳ್ದೇ ಇದ್ರು ತಾರಿಸಿ ಇರೋ ಮನೆ ತಗೊಂಡಿದ್ದೀನಿ. ನಮ್ಮ ಮನೆ ನೆಮ್ಮದಿಗೆ ಇಷ್ಟೇ ಸಾಕು. ಬಾಬಾ, ಇಷ್ಟೇ ಸಾಕು ಅಂತ ಮನೆ ನಡೆಸೋ ಗಂಡಸು ಹೇಳ್ಬಾರ್ದು. ಇದನ್ನ ಹೇಳ್ಬೇಕಾಗಿರೋದು ನಮ್ಮ ಅಕ್ಕ. ಯಾವತ್ತಾದ್ರೂ ಒಂದಿನ ಅವಳಿಗೇನಾದ್ರೂ ಬೇಕಂತ ಕೇಳಿದಿರಾ? ಅಕಸ್ಮಾತ್ ಅವಳೇ ಕೇಳಿದ್ರು ಅದನ್ನ ತಂದ್ಕೊಡಕ್ಕಾಗ್ದೆ ಮಲ್ಗೆ ಹೂ ತಗೊಂಬಂದ್ ಕೊಟ್ಟು ಮ್ಯಾನೇಜ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ. ಇದ್ರಿಂದ ನಮ್ಮ ಅಕ್ಕನ ಮನ್ಸಿಗೆ ನೋವಾಗುತ್ತೆ ಅಂತ ಸಣ್ಣ ಯೋಚನೆನೂ ಬರ್ಲಿಲ್ವಾ ನಿಮಗೆ? ಗೌರಿ, ಹೊಟ್ಟೆಗೆ ಹಿಟ್ಟೇ ಇರಲಿಲ್ಲ ಅಂಥ ಟೈಮಲ್ಲಿ ನನ್ನನ್ನು ಮದುವೆ ಮಾಡ್ಕೊಂಡು ಬಂದಿದ್ದು ಗಿರಿ. ನಮ್ಮ ಕಷ್ಟಕ್ಕೆ ಭಗವಂತ ಕಣ್ಬಿಟ್ಟ. ಒಂದೊಂದೇ ಹೆಜ್ಜೆ ತೆವಳ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಹಿಟ್ಟು ಇದೆ, ಜುಟ್ಟಿಗೆ ಮಲ್ಲಿಗೆ ಹೂವನೂ ಇದೆ. ಇನ್ನೂ ಕಷ್ಟಪಡ್ತೀನಿ, ನನ್ನ ಜೊತೆ ಭಗವಂತ ಇದ್ದಾನೆ. ನನ್ನ ಹಣೆಯಲ್ಲಿ ದೊಡ್ಡದಾಗಿ ಏನಾದರೂ ಅನುಭವಿಸ್ಬೇಕು ಅಂತ ಬರ್ದಿದ್ರೆ ಅದನ್ನೂ ಕೊಡ್ತಾನೆ. ಹಾಗೊಂದು ವೇಳೆ ಕೊಡ್ಲಿಲ್ವಾ, ಇವಾಗ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯಿಂದ ಇರ್ತೀವಿ. ನಾವು ಮಿಡಲ್ ಕ್ಲಾಸ್ ಜನ, ಅಲ್ಪತೃಪ್ತರು. ನಮಗೆ ಇಷ್ಟೇ ಸಾಕು. ಬಾವಾ, ನೀವು ಮಾತ್ರ ತುಂಬಾ ಚೆನ್ನಾಗಿ ಆಡ್ತೀರಾ.
ನಾನು ಇದ್ರ ಬಗ್ಗೆ ಯಾವತ್ತೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾತಾಡೋದಕ್ಕಾಗಿರ್ಲಿಲ್ಲ. ನನಗೆ ನಮ್ಮ ಅಕ್ಕನ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ದಿನ ಮನೆ ಸೇವೆ ಮಾಡ್ಕೊಂಡು ಬಿದ್ದಿರೋ ಜೀವ ಅದು. ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ, ಅದನ್ನ ಪೂರೈಸ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ಗೌರಿ, ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ, ಕೊಡ್ಸಿದ್ರೆ ಆಸೆ ಪೂರೈಸಿದ್ರೆ ಹೇಳ್ದಾಗ ಕೇಳ್ಕೊಂಡಿದ್ರೆ ಅಷ್ಟೇ ಗಂಡ ಹೆಂಡತಿ ಸಂಬಂಧನಾ? ಹಾಗಿದ್ದಿದ್ರೆ ಸೀತಾರಾಮರ ಸಂಬಂಧ ಮಹಾಪ್ರೇಮ ಕಾವ್ಯ ಆಗ್ತಾ ಇರಲಿಲ್ಲ. ರಾಜನ ಸ್ಥಾನನ ರಾಜ್ಯನೇ ಬಿಟ್ಟು ಹೊರಟ ರಾಮ. ನನ್ನ ಗಂಡನೇ ಎಲ್ಲ ಬಿಟ್ಟು ಹೋಗ್ತಿದ್ದಾನೆ, ನಾನು ಯಾಕೆ ಇಲ್ಲಿ ಇರಬೇಕು ಅಂತ ಅವನ ಜೊತೆನೇ ಕಾಡ್ಗೆ ಹೋದ್ಲು ಸೀತೆ. ಅಂತ ಮಹಾತಾಯಿ ಆಶೀರ್ವಾದದಿಂದ ನನಗೆ ಗಿರಿ ಸಿಕ್ಕಿರೋದು. ನನ್ನ ಪಾಲಿಗೆ ಅವಳೇ ಸೀತೆ. ಇನ್ಮೇಲೆ ಹೀಗೆಲ್ಲ ಮಾತಾಡ ಅಷ್ಟೇ. ಮಾತಲ್ಲೇ ಮಣ್ಗೆ ತಿನ್ಸೋದನ್ನ ಬಿಟ್ಬಿಡಿ. ನಮ್ಮ ಯಜಮಾನ್ರು ನೋಡಿ ಕಲ್ತ್ಕೊಳ್ಳಿ. ಅವರು ಬರೀ ಕಾನ್ಸ್ಟೇಬಲ್, ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಆಸೆನ ಪೂರೈಸ್ಬೇಕು ಅಂತ ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ. ನಾನು ಯಾವತ್ತು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನೀವು ಏನೇ ಹೇಳಿದ್ರು ನಾನು ಸೇಲ್ಸ್ ಮ್ಯಾನು, ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಹೇಳ್ತೀರಾ. ಮದುವೆ ಆದ್ಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಸಂಬಳ ಕಮ್ಮಿ ಆದ್ರೆ ಎಕ್ಸ್ಟ್ರಾ ಕೆಲಸ ಮಾಡಿ, ಇಲ್ಲ ಬೇರೆ ಕೆಲಸ ಮಾಡಿ, ಅದು ನಿಮ್ಮ ಕರ್ಮ. ಒಟ್ನಲ್ಲಿ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ನಾವಿಷ್ಟು ಹೇಳಿದ್ಮೇಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಹಣೆ ಬರ ಚೆನ್ನಾಗಿಲ್ಲ. ನಿಮ್ಮನ್ನ ಕಟ್ಕೊಂಡಿರೋ ಪಾಪಕ್ಕೆ ಜೀವನ ಪೂರ್ತಿ ಮಲ್ಗೆ ಹೋಗೋದೇ ತೃಪ್ತಿ ಪಡ್ಬೇಕು ಅಂತ ಸುಮ್ಮನಿರ್ತೀನಿ. ಯಾಕೆ ಮಗ ಹೊರಟ್ಬಿಟ್ರಿ? ಅಪರೂಪಕ್ಕೆ ನಮ್ಮನೆಗೆ ಬಂದಿದ್ದೀರಾ. ಬಾದಾಮಿ ಹಾಲು ಮಾಡ್ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಬೇಡಮ್ಮ. ಅಯ್ಯೋ, ನಮ್ಮನೇಲಿ ಹಾಲಿಗೆ ನೀರಾಕಲ್ಲ, ಗಟ್ಟಿ ಹಾಲಲ್ಲೇ ಮಾಡೋದು. ಕಂಡೋರ್ ಮನೆ ಗಟ್ಟಿ ಹಾಲಿಗಿಂತ ನಮ್ಮನೆ ನೀರ್ ಹಾಲೇ ನನಗೆ ರುಚಿ. ಅಲ್ಲ, ನನ್ನ ಗಿರಿ ಮನ್ಸಿಗೆ ಬರ್ದಿರೋ ಮಾತೆಲ್ಲ ಅವಳ ತಂಗಿಗೆ ಬಂದಿದೆ ಅಂದ್ರೆ ನಾನೊಬ್ಬ ಲೂಸರಾ? ನನ್ನ ಕೈಲಿ ಏನು ಮಾಡೋಕ್ಕಾಗಲ್ವಾ? ಇಲ್ಲ ಇಲ್ಲ, ಭಗವಂತ ಹೇಳ್ತಾನೆ, ನಾವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬಾರ್ದು, ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡ್ಕೊಂಡು ಹೋಗಬೇಕು ಅಂತ. ಮಾತು ಮನೆ ಮಾತ್ರ ಅಲ್ಲ, ಮನಸ್ಸನ್ನೂ ಕೆಡಿಸುತ್ತೆ. ರೇ, ಬರ್ತ್ಡೇಗೆ ಇದೆರಡರಲ್ಲಿ ಯಾವ ಶರ್ಟ್ ಹಾಕೋ ಬರ್ತೀರಾ? ನೀವು ಯಾವ್ದು ಹೇಳ್ತೀರೋ ಅದನ್ನ ಐರನ್ ಮಾಡ್ಕೊಡ್ತೀನಿ. ಅಮ್ಮ, ಪಿಂಕ್ ಕಲರ್ ಮಾಡು. ಅಪ್ಪಂಗೆ ಕಲರ್ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ಇರಕ್ಕ. ಆಫೀಸ್ಗೂ ಇದೆ ಶರ್ಟ್, ಪಾರ್ಟಿಗೂ ಇದೆ ಶರ್ಟಾ? ಅಪ್ಪ, ಪಾರ್ಟಿಗೆ ಜೀನ್ಸ್ ಹಾಕಾಗ ರೆಡಿ ಆಗ್ಬೇಕು. ನನ್ನ ಹತ್ರ ಟೋನ್ ಜೀನ್ಸ್ ಇಲ್ಲ, ಇರೋ ಪೆಣ್ಣೆ ಹರ್ಕೋತೀನಿ. ಇನ್ ಯಾವ ಪೆಂಡ್ ಹಾಕಿದ್ರು ಹರಿದು ಬಿಡ್ತೀನಿ. ನೀನು ಜಿಂಗಾಗಿ ರೆಡಿ ಆಗು, ನಾನು ಚಕ್ಕಾಗಿ ರೆಡಿ ಆಗ್ತೀನಿ. ಸಾಕು, ಬಾಯ್ ಮುಚ್ಚ. ರೀ, ನೀವು ಹೇಳಿ. ಎರಡು ಬೇಡ. ಅನ್ಕೊಂಡೆ ನಿಮಗೆ ಸೂಟ್ ಆಗಲ್ವೇನೋ ಅಂತ. ಇನ್ನೊಂದು ಬ್ಲ್ಯಾಕ್ ಶರ್ಟ್ ಇದೆಯಲ್ಲ, ಅದು ತೊಗೊಂಬರ್ತೀನಿ. ಗಿರಿ, ಯಾವುದು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಯಾಕ್ರಿ ಹೀಗಂತಿದ್ದೀರಾ? ಬರಲ್ವಾ ನೀವು? ಬರಲ್ಲ ಅಲ್ಲ, ನಾವು ಯಾರು ಹೋಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.